ಸೀಕ್ರೆಟ್ ಆ್ಯಪ್ ಇದು ವಿಶ್ಲಿಂಕ್ ಅಂತ ಅಂದರೆ ನೋ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆನಾ, ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಅನ್ನೋ ಇದರಲ್ಲಿ ನಮ್ಮ ಅರ್ಧದಷ್ಟು ಅಮೌಂಟು ನಮಗೆ ಖಂಡಿತ ನಿಮಗೆ ಲಾಸ್ ಆಗುತ್ತೆ. ಬಟ್ ನನ್ನ ಓಕೆನಾ. ಓ ಮೈ ಗಾಡ್. ಜೊತೆಗೆ ಶಾಪಿಂಗು ಅರ್ನಿಂಗ್ಸು ಆಗ್ತಾ ಇರುತ್ತೆ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಸೀಕ್ರೆಟ್ ಆ್ಯಪ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಎಸ್, ಈ ಆ್ಯಪಲ್ಲಿ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಎಲ್ಲ ಸಿಗುತ್ತೆ. ಅದ್ರ ಮೂಲಕ ನಾವು ಅರ್ನಿಂಗ್ಸ್ನ ಮಾಡ್ಬೋದು. ಇಲ್ಲಿ ಶಾಪಿಂಗ್ನ ಜೊತೆಗೆ ಅರ್ನಿಂಗ್ಸ್ ಕೂಡ ಮಾಡ್ಬೋದು ಅಂತ ಹೇಳಿದ್ದೆ. ಆ್ಯಕ್ಚುಲಿ ಈ ಆ್ಯಪ್ನ ಯೂಸ್ ಮಾಡಿಕೊಂಡು ನಾವು ಶಾಪಿಂಗ್ ಮಾಡೋದ್ರಿಂದ ಓಕೆನಾ, ಸೀಕ್ರೆಟ್ ಆ್ಯಪ್ ಥ್ರೂ ನಾವು ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ, ಆಮೇಲೆ ಏಜಿಯೋ, ನೈಕಾ, ಪರ್ಪಲ್ ಇದೆಲ್ಲ ಆ್ಯಪಲ್ಲೂ ಕೂಡ ನಾವು ಶಾಪಿಂಗ್ನ ಮಾಡ್ಬೋದು. ಇದು ವಿಶ್ಲಿಂಕ್ ಅಂತ ಅಂದರೆ ನೋ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆನಾ, ವಿಶ್ಲಿಂಕ್. ಸೊ ಈ ಆ್ಯಪ್ ಥ್ರೂ ನೀವೇನಾದರೂ ಶಾಪಿಂಗ್ನ ಮಾಡಿದ್ರಿ ಅಂತ ಅಂದರೆ ನಿಮಗೆ ಇಲ್ಲಿ 10% ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ, ರಿವಾರ್ಡ್ಸ್ಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಥರ ಪರ್ಸೆಂಟೇಜಲ್ಲಿ ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ ನಾನು 10% ಅಂತ ಕೊಟ್ಟೆ. ಓಕೆನಾ, ಈ ಆ್ಯಪ್ ಥ್ರೂ ನಾವು ಶಾಪಿಂಗ್ನ ಮಾಡೋದ್ರಿಂದ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಅನ್ನೋ ಹೆಸರಲ್ಲಿ ನಮ್ಮ ಅರ್ಧದಷ್ಟು ಅಮೌಂಟು ನಮಗೆ ವಾಪಸ್ ಸಿಕ್ಬಿಡುತ್ತೆ. ಆ್ಯಂಡ್ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಅಷ್ಟೇ ಅಲ್ಲ, ಇಲ್ಲಿ ದುಡಿಯೋದಕ್ಕೆ ಇನ್ನೂ ಒಂದು ದಾರಿ ಇದೆ. ಅದೇನು ಅನ್ನೋದು ಸೀಕ್ರೆಟ್. ಆ್ಯಕ್ಚುಲಿ ಆ ಸೀಕ್ರೆಟ್ ಒಳಗಡೆ ಇನ್ನೂ ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಏನಂತ ಅಂದರೆ ನೀವು ಶಾಪಿಂಗೇ ಮಾಡಿಲ್ಲ ಅಂದ್ರೂ ಕೂಡ ಅರ್ನ್ ಮಾಡ್ಬೋದು. ಓಕೆನಾ, ಸೊ ಆ ಸೀಕ್ರೆಟ್ ಏನು ಅನ್ನೋದನ್ನ ಮುಂದೆ ಹೇಳ್ತೀನಿ. ಸೀಕ್ರೆಟ್ಗಳೆಲ್ಲ ಹೆಂಡಲ್ಲೇ ಹೇಳೋದಪ್ಪ ಅಂತ ಹೇಳ್ಬಿಟ್ಟು ನೀವು ಫುಲ್ ಎಂಡಿಗೆ ಹೋಗ್ಬಿಟ್ಟು ಹುಡ್ಕಕ್ಕೆ ಹೋದ್ರಿ ಅಂತಂದರೆ ನಾನು ನಿಮಗಿಂತ ಬುದ್ಧಿ ಉಪಯೋಗಿಸ್ಬಿಟ್ಟು ಮಧ್ಯಲ್ಲೇ ರಿವೀಲ್ ಮಾಡಿಬಿಟ್ಟು ಆಮೇಲೆ ನಿಮ್ಗೇನಾದರೂ ಎಂಡಲ್ಲಿ ಆ ಸೀಕ್ರೆಟ್ ಸಿಕ್ಕಿಲ್ಲ ಅಂತಂದರೆ ಖಂಡಿತ ನಿಮಗೆ ಲಾಸ್ ಆಗುತ್ತೆ. ಬಟ್ ನನ್ನಂತೂ ಬೈಕೋಬೇಡಿ. ಓಕೆನಾ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬ್ರಿದ್ದೀರಾ ಇದೇ ರೀತಿ ಟ್ರೆಂಡಿಂಗ್ ಆ್ಯಂಡ್ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವೀಡಿಯೋಸ್ಗಳು ನಿಮಗೆ ಅಫ್ಕೋರ್ಸ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ, ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಕೂಡ ಮಾಡಿ. ಓಕೆನಾ, ಸೊ ಈ ಸೀಕ್ರೆಟ್ ಆ್ಯಪ್ ಏನು ಅಂತ ಅಂದರೆ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಆ್ಯಕ್ಚುಲಿ ಇದ್ರ ಬಗ್ಗೆ ಪ್ರಮೋಷನ್ ಕೂಡ ಮಾಡಿದ್ದಾರೆ. ಇದು ವರ್ಕ್ ಆಗುತ್ತೆ ಅಂದರೆ 100% ವರ್ಕ್ ಆಗುತ್ತೆ. ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ, ಬಿಕಾಸ್ ನಾನು ಕೂಡ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು 100% ವರ್ಕ್ ಆಗುತ್ತೆ, ಯೂಸ್ ಮಾಡ್ಬೋದು. ಓಕೆನಾ, ಇದರಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ. ಆ್ಯಪ್ ಯಾವುದು ಅಂತ ಅಂದರೆ ಕ್ಯಾಶ್ ಕರು. ಸೊ ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ, ಬಿಕಾಸ್ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಆಲ್ರೆಡಿ ಇದ್ರ ಮೇಲೆ ಪ್ರಮೋಷನ್ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲ ಪ್ರಮೋಷನ್ ಮಾಡಿರೋದಕ್ಕೆ ರೀಸನ್ ಏನು ಗೊತ್ತಾ? ನೀವು ಇದರಲ್ಲಿ ಅರ್ನ್ ಮಾಡಲಿ ಅನ್ನೋದಲ್ಲ, ಅದರಿಂದ ಅವ್ರಿಗೆ ಅರ್ನಿಂಗ್ಸ್ ಆಗ್ತಿದೆ. ಅದು ಹೇಗೆ ಅನ್ನೋದನ್ನು ಕೂಡ ಹೇಳ್ತೀನಿ. ಓಕೆನಾ, ಸೊ ಕ್ಯಾಶ್ ಕರೋ ಆ್ಯಪ್. ಓಕೆನಾ, ಇದನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸ್ಟ್ರಾ ಇದಕ್ಕೇನು ಟೆನ್ಷನ್ ತೊಗೊಳ್ಳೋ ಅಂಥದ್ದಿಲ್ಲ. ನಿಮ್ಮ ಮೇಲ್ ಐ ಡಿ ಅಥವಾ ಫೋನ್ ನಂಬರ್ನ ಹಾಕಿ ನಾವು ಲಾಗಿನ್ ಆಗ್ಬೋದು ಈಸಿಯಾಗಿ. ಓಕೆನಾ, ಓಕೆ, ಫಸ್ಟಿಗೆ ನಾನು ಆ ಒಂದು ಸೀಕ್ರೆಟ್ ಆ್ಯಪ್ ಯಾವುದು ಅಂತಂದರೆ ಕ್ಯಾಶ್ ಕರೋ, ಅದನ್ನು ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿಕೊಂಡ್ರೆ ನಮ್ಮ ಹೋಮ್ ಪೇಜ್ ಈ ರೀತಿ ಇದೆ. ಇಲ್ಲಿ ನೀವು ನೋಡ್ಬೋದು ನಾವು ಯಾವುದೆಲ್ಲ ಆ್ಯಪ್ ಜೊತೆ ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ನಾವು ಯಾವುದೆಲ್ಲ ಶಾಪಿಂಗ್ ಆ್ಯಪಲ್ಲಿ ನಾವು ಶಾಪಿಂಗ್ ಮಾಡಬಹುದು ಅನ್ನೋದಕ್ಕೆ. ಓಕೆನಾ, ಇಲ್ಲಿ 20+ ಆ್ಯಪ್ಗಳು ನಮಗೆ ಸಿಗುತ್ತೆ. ಓಕೆನಾ, ಮೇಲ್ಗಡೆ ಕೊಟ್ಟಿದ್ದಾರೆ 23 ಆ್ಯಪ್ಸ್. ಓಕೆನಾ, ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟ್, ಏಜಿಯೋ, ಮಿಂತ್ರಾ, ಡರ್ಮಾ, ಡಾಟ್ ಆ್ಯಂಡ್ ಕೀ ಮತ್ತು ಆಕ್ವಾಲಜಿ, ಶಾಪ್ಸಿ ಆಗಿರ್ಬೋದು. ಆಮೇಲೆ ಒಂದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳ ವೆಬ್ಸೈಟ್ ಕೂಡ ಇದೆ. ಸೊ ರಿಯಲ್ಮಿ ಆಗಿರ್ಬೋದು, ಸನ್ಫಿ ಆಗಿರ್ಬೋದು, ಘರ್ ಆಗಿರ್ಬೋದು, ಈ ಥರ ಆಲ್ಮೋಸ್ಟ್ 23 ಆ್ಯಪ್ಗಳು ಇದೆ. ಓಕೆನಾ, ಇಷ್ಟು ಆ್ಯಪ್ಗಳಲ್ಲಿ ನಾವು ಈ ಆ್ಯಪನ್ನು ಯೂಸ್ ಮಾಡಿಕೊಂಡು ಓಕೆನಾ ಕ್ಯಾಶ್ ಕರೋನ ಯೂಸ್ ಮಾಡಿಕೊಂಡು ಇದೆಲ್ಲ ಶಾಪಿಂಗ್ ಆ್ಯಪ್ಗಳಲ್ಲಿ ನಾವು ಶಾಪಿಂಗ್ನ ಮಾಡ್ಬೋದು. ಓಕೆನಾ, ಇದನ್ನು ಯಾವ ರೀತಿ ನಾವು ಶಾಪಿಂಗ್ನ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಮೀಶೋದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅಂದ್ಕೊಳ್ಳೋಣ. ಇಲ್ಲಿ ಮೀಶೋ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ತೋರಿಸುತ್ತೆ ಕಮಿಷನ್ ಎಷ್ಟು ಬರ್ಬೋದು ನಮಗೆ ಅನ್ನೋದು. ಓಕೆನಾ, ಫಾರ್ ಎಕ್ಸಾಂಪಲ್ ಈಗ ಫ್ಲ್ಯಾಟ್ ನಮಗೆ 1.50% ಅಷ್ಟು ಇಲ್ಲಿ ಕಮಿಷನ್ ಸಿಗುತ್ತೆ.
ಓಕೆನಾ. ಅಂದರೆ ನಿಮಗೆ 2% ಅಷ್ಟು ಸಿಗುತ್ತೆ. ಅಂದರೆ ಕೆಲವೊಂದು ಪ್ರಾಡಕ್ಟ್ಗಳ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇದು. ಓಕೆನಾ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕ್ಯಾಶ್ ಟ್ರ್ಯಾಕ್ ಬಂದು 5 ಮಿನಿಟ್ಸಲ್ಲಿನೇ ಟ್ರ್ಯಾಕ್ ಮಾಡ್ಬೋದು ನಾವು. ಓಕೆನಾ. ಇನ್ನು ಕ್ಯಾಶ್ ಬ್ಯಾಕು ಕನ್ಫರ್ಮ್ ಆಗೋದಕ್ಕೆ ನಮಗೆ 45 ಡೇಸ್ ಬೇಕಾಗುತ್ತೆ ಅಂತ ಹೇಳಿ. ಆ್ಯಂಡ್ ಕ್ಯಾಶ್ ಬ್ಯಾಕ್ ಏನಿದೆ ಅದು ಮೀಶೋದಲ್ಲಿ ಅವೈಲೇಬಲ್ ಇದೆಯಾ ಅಂದರೆ ಎಸ್ ಇದೆ. ಓಕೆನಾ. ಇನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಏನು ಅಂತ ಅಂದರೆ ಈ ಒಂದು ಕ್ಯಾಶ್ ಕರೋನೋ ಆ್ಯಪನ್ನು ಯೂಸ್ ಮಾಡೋಕ್ಕಾಗೋದು ಆ್ಯಂಡ್ರಾಯ್ಡ್ ಫೋನಲ್ಲಿ ಮಾತ್ರ. ಓಕೆನಾ. ಓಕೆ, ಯಾವ ರೀತಿ ಶಾಪಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಬಿಡ್ತೀನಿ. ಇದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಆ್ಯಪಲ್ಲೂ ಇರೋದು. ಮೀಶೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಅರ್ನ್ ಕ್ಯಾಶ್ ಆನ್ ಮೀಶೋ ಅಂತ ತೋರಿಸುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಮೀಶೋ ಆ್ಯಪ್ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ ಕ್ಯಾಶ್ ಕರೋನೋ ಆ್ಯಪಿಂದ ಮೀಶೋ ಆ್ಯಪ್ ಓಪನ್ ಆಗುತ್ತೆ ನಮಗೆ ಈಗ. ಓಕೆನಾ. ನಮ್ಮ ಮೀಶೋ ಆ್ಯಪ್ ಯಾವ ರೀತಿ ಇದೆ ಕಂಪ್ಲೀಟಾಗಿ ಅದೇ ರೀತಿ, ನಮಗೇನು ಡಿಫ್ರೆನ್ಸ್ ಅನಿಸಲ್ಲ. ಯಾವುದೋ ಆ್ಯಪ್ ಒಳಗಡೆಯಿಂದ ಈ ಆ್ಯಪ್ನ ಓಪನ್ ಮಾಡಿದ್ದೀವಿ ಅಂತ ಖಂಡಿತ ಅನಿಸಲ್ಲ. ಓಕೆನಾ. ಓಕೆ, ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ನಾನು ಆರ್ಡರ್ ಮಾಡಿನೇ ತೋರಿಸ್ತೀನಿ. ಫಸ್ಟಿಗೆ ಯಾವ ರೀತಿ ಆರ್ಡರ್ ಮಾಡೋದು ಅನ್ನೋದನ್ನು ಹೇಳಿ. ಓಕೆನಾ. ಸೊ ಓಕೆ, ನಾನು ಇಲ್ಲೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಇರುವಂಥ ಒಂದು ಫ್ಲವರ್ಸ್ಗಳನ್ನ ರೋಸಸ್ ಓಕೆನಾ, ಅದನ್ನು ಇಲ್ಲೊಂದು ನನ್ನ ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊತಾ ಇದ್ದೀನಿ. ನಾವು ಮೇಲೆ ಕ್ಲಿಕ್ ಮಾಡಿದೆ. ಸೇಮ್ ನಾವು ಮಾಮೂಲಿ ಈಗ ಮೀಶೋ ಆ್ಯಪಲ್ಲಿ ಹೋಗಿ ಯಾವ ರೀತಿ ಆರ್ಡರ್ ಮಾಡ್ತೀವಲ್ವ ಅದೇ ಥರ ಆರ್ಡರ್ ಮಾಡೋದು. ಇನ್ನು ಏನೂ ಡಿಫ್ರೆನ್ಸ್ ಇಲ್ಲ. ಓಕೆನಾ. ಇಲ್ಲಿ ಹಾಕಿದ ತಕ್ಷಣ ಪ್ರೈಸ್ ಮೇಲೆ ಏನಾದರೂ ಡಿಪೆಂಡ್ ಆಗುತ್ತಾ ಅಥವಾ ಏನಾದರೂ ಶಾಪಿಂಗ್ ಮಾಡೋ ರೀತಿನಲ್ಲಿ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಏನೂ ಕೂಡ ಡಿಫ್ರೆನ್ಸ್ ಆಗಲ್ಲ. ಓಕೆನಾ. ನಾನು ಪೇ ಕೂಡ ಮಾಡಿಬಿಡ್ತೀನಿ. ಸೊ ಎಸ್, ಆರ್ಡರ್ ಕನ್ಫರ್ಮ್ ಆಗಿದೆ. ಡನ್. ಆರ್ಡರ್ ಮಾಡೋದ್ರಲ್ಲಿ ನಮಗೆ ಯಾವುದೇ ರೀತಿ ಡಿಫ್ರೆನ್ಸ್ ಆಗಲ್ಲ. ಓಕೆನಾ. ಈಗ ನಾವು ಮೀಶೋ ಓಪನ್ ಮಾಡಿಬಿಟ್ಟಾಗಿರ್ಬೋದು, ಅಮೆಝಾನ್ ಆ್ಯಪ್ನ ಓಪನ್ ಮಾಡಿಬಿಟ್ಟಾಗಿರ್ಬೋದು, ಯಾವ ರೀತಿ ನಾವು ಶಾಪಿಂಗ್ನ ಮಾಡ್ತೀವಿ ಸೇಮ್ ಟು ಸೇಮ್ ಇರುತ್ತೆ. ಓಕೆನಾ. ಬ್ಯಾಕ್ ಮಾಡ್ತೀನಿ ನಾನು. ಬ್ಯಾಕ್ ಬಂದೆ. ಇನ್ನು ಬ್ಯಾಕ್. ಓಕೆ, ನನ್ನ ವಾಲೆಟ್ನ ತೆಗೆದ್ರೆ ಇಲ್ಲಿ ನಮಗೆ ಹೋಮು ರೆಫರೆಂಡ್ ಆ್ಯಂಡ್ ಹರ್ನಲ್ಲಿ ಸಿಗುತ್ತೆ. ಆಮೇಲೆ ವಾಲೆಟ್ ಏನಿದೆ ಅದು ಸಿಗುತ್ತೆ. ಆಮೇಲೆ ಮಿಸ್ಸಿಂಗ್ ಅಂತ ಅಂದರೆ ಲೈಕ್ ನಾವು ಆರ್ಡರ್ ಮಾಡಿದ್ದು ಅದಿನ್ನೂ ನಮಗೆ ಕನ್ಫರ್ಮ್ ಆಗಿಲ್ಲ. ನಮ್ಮ ಕ್ಯಾಶ್ ಬ್ಯಾಕ್ ಆಗಿರ್ಬೋದು, ರಿವಾರ್ಡ್ಸ್ ಆಗಿರ್ಬೋದು, ಇದು ಯಾವುದು ಕನ್ಫರ್ಮ್ ಆಗಿಲ್ಲ ಅಂತಂದರೆ ಇಲ್ಲಿ ಇರುತ್ತೆ. ಓಕೆನಾ. ಈಗ ಈಗಷ್ಟೇ ನಾನು ಮೀಶೋದಲ್ಲಿ ಏನು ಆರ್ಡರ್ ಮಾಡಿದ್ದೆ ಆ ಆರ್ಡರ್ದು ಡೀಟೇಲ್ಸ್ ತೋರಿಸ್ತಾ ಇರೋದು. ನನ್ನ ಕ್ಯಾಶ್ ಬ್ಯಾಕ್ ಇಲ್ಲಿ ಕನ್ಫರ್ಮ್ ಆಗೋದಕ್ಕೆ ಜಸ್ಟ್ 5 ಮಿನಿಟ್ಸ್ ತೊಗೊಳುತ್ತೆ. ರಿವಾರ್ಡ್ಸ್ ಕನ್ಫರ್ಮ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ನಾವು ಯಾವಾಗ ಪ್ರಾಡಕ್ಟ್ ರಿಸೀವ್ ಮಾಡ್ತೀವಿ ಆವಾಗ ರಿವಾರ್ಡ್ಸ್ ತೋರಿಸುತ್ತೆ. ಓಕೆ, ಎಸ್, ಇಲ್ಲಿ ನೋಡ್ಬೋದು ನಂದು 5 ಮಿನಿಟ್ಸ್ ಆಯಿತು ಅಂತ ಅನಿಸುತ್ತೆ. ಸೊ ನನ್ನ ಒಂದು ಕ್ಯಾಶ್ ಬ್ಯಾಕ್ ಏನಿದೆ ಅದು 1.9 ಅಂದರೆ ಆಲ್ಮೋಸ್ಟ್ 2% ಅಷ್ಟು ಕ್ಯಾಶ್ ಬ್ಯಾಕ್ ಸಿಕ್ಕಿದೆ. ಕ್ಯಾಶ್ ಬ್ಯಾಕ್. ಓಕೆನಾ. ಬಟ್ ನಾವು ಅಮೆಝಾನ್, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಮಾಡಿದ್ರೆ ಜಾಸ್ತಿ ಸಿಗುತ್ತೆ. ಓಕೆನಾ. ನಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಆ್ಯಪ್ಗಳಲ್ಲಿ ಇನ್ನೂ ಜಾಸ್ತಿ ಸಿಗುತ್ತೆ ನಮಗೆ. ಆ್ಯಂಡ್ ಆಲ್ಸೋ ನಾನು ಮಾಡಿರೋದು ಜಸ್ಟ್ 129 ರುಪೀಸ್ ಅನಿಸುತ್ತೆ. ಇನ್ನೂ ಎಕ್ಸ್ಟ್ರಾ ಓಕೆನಾ ಮಾಡಿದ್ರೆ ನಮಗೆ ಅಲ್ಲಿ ಇನ್ನೂ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಓಕೆನಾ. ಮೀನ್ಸ್ ಸ್ವಲ್ಪ ಕಾಸ್ಟ್ಲಿದು ಮಾಡಿದ್ರೆ ಇನ್ನು ನಮ್ಮ ಕ್ಯಾಶ್ ಬ್ಯಾಕ್ ಕೂಡ ಕಾಸ್ಟ್ಲಿಯಾಗಿ ಬರುತ್ತೆ. ಸೊ ಓಕೆ, ಇನ್ನು ನಮ್ಮ ವ್ಯಾಲೆಟಲ್ಲಿ ನಾವೀಗ ಹೋಗಿ ಚೆಕ್ ಮಾಡ್ಬೋದು. ಮೈ ಆರ್ಡರ್ ಹಿಸ್ಟ್ರಿನ ತೆಗೆದ್ರೆ ಇಲ್ಲಿ ನೋಡ್ಬೋದು 1.9 ಓಕೆನಾ ನಮ್ಮ ಕ್ಯಾಶ್ ಬ್ಯಾಕ್ ಏನಿದೆ. ಸೊ ಇನ್ನು ಏನಿಲ್ಲಿ ಕ್ಯಾನ್ಸಲ್ ಅಂತ ಬಂದಿದೆಯಲ್ಲ ಅಂತ ನೀವು ನೋಡೋದಾದರೆ, ಆಫ್ಕೋರ್ಸ್ ನಾವು ಅಫಿಲೇಟಿಂಗ್ ಕ್ರಿಯೇಟರ್ ಆಗಿರೋದ್ರಿಂದ ನಾವು ಯಾವುದೇ ಪ್ರಾಡಕ್ಟ್ನ ತೊಗೊಂಡ್ರೂ ಕೂಡ ರಿಟರ್ನ್ ಮಾಡಿಬಿಡ್ತೀವಿ. ರಿಟರ್ನ್ ಮಾಡೋದ್ರಿಂದ ನಮಗೆ ಕ್ಯಾಶ್ ಬ್ಯಾಕ್ ಸಿಗಲ್ಲ. ನಾವು ಇಟ್ಕೊಂಡ್ರೆ ಮಾತ್ರ ನಮಗೆ ಕ್ಯಾಶ್ ಬ್ಯಾಕ್ಗಳು ಸಿಗೋದು, ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ಸ್. ಓಕೆನಾ. ಸೊ ಅಫಿಲೇಟಿಂಗ್ ಕ್ರಿಯೇಟರ್ ಆಗಿದ್ರೂ ಕೂಡ ನೀವು ಇದರಲ್ಲೇ ಶಾಪಿಂಗ್ ಮಾಡಿ ಎಷ್ಟೋ ಪ್ರಾಡಕ್ಟ್ಗಳು ನಮಗೆ ಇಷ್ಟ ಆಗಿ ನಾವು ಇಟ್ಕೊಂಡ್ಬಿಡ್ತೀವಿ ಅಲ್ವಾ. ಇಲ್ಲಿ ನಮ್ಮದು ಏನು ಈಗ ನಂದು 123 ರುಪೀಸ್ದು ಪೆಂಡಿಂಗಲ್ಲಿದೆ ಒಂದು ಕಮಿಷನ್. ಓಕೆನಾ. ಮೀನ್ಸ್ ನಾವು ಯಾವುದೋ ಪ್ರಾಡಕ್ಟ್ನ ಇಟ್ಕೊಂಡಿರ್ತೀವಿ ಅದ್ರ ಕಮಿಷನ್ ಮತ್ತು ರಿವಾರ್ಡ್ಸ್ ಅದು ಆಗಿರುತ್ತೆ. ಅದು ಮಿಂತ್ರಾದು. ಓಕೆನಾ. ಮಿಂತ್ರಾದಲ್ಲಿ ನಾನು ಆಗಲೇ ಹೇಳ್ದಾಗೆ ನಾವು ಏನು
ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರ ಈ ಥರದ್ರಲ್ಲಿ ಮಾಡಿದ್ರೆ ನಮಗೆ ಕಂಪೇರ್ ಟು ಮೀಶೋ ಜಾಸ್ತಿ ಸಿಗ್ತಾ ಹೋಗುತ್ತೆ. ಈಗ ನೋಡಿ ಅಮೆಝಾನಲ್ಲಿ 28 ರೂಪೀಸ್ ಸಿಕ್ಕಿದೆ. ಆ ಥರ ರಿವಾರ್ಡ್ಸೇ ಬಂದು ಎಷ್ಟು 27 ರೂಪೀಸ್ ಸಿಕ್ಕಿದೆ ಈ ಥರ. ಓಕೆನಾ. ಇಲ್ಲಿ ಮಿಂತ್ರಾದಲ್ಲಿ ನೋಡ್ಬೋದು ಕ್ಯಾಶ್ ಬ್ಯಾಕೆ 121 ರೂಪೀಸ್ ಸಿಕ್ಕಿದೆ ಈ ಥರ. ಓಕೆ, ಒಂದೊಂದರಲ್ಲಿ ಒಂದೊಂದು ಥರ, ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಥರ, ಒಂದೊಂದು ಪ್ರೈಸಿಗೆ ನಮ್ಮ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ಗಳು ಒಂದೊಂದು ಥರ ಸಿಗ್ತಾ ಹೋಗುತ್ತೆ. ಇಲ್ಲಿ ಇನ್ನು ಪೆಂಡಿಂಗಲ್ಲಿದೆ ನಂದು. ಅದು ಪೆಂಡಿಂಗ್ ಏನು ಟೈಮಿಂಗ್ಸ್ ಆಗಲೇ ತೋರಿಸಿದಾಗ ಅವರು 45 ಡೇಸ್ ತೊಗೊಳ್ತಾರೆ. ಅದು ಕಂಪ್ಲೀಟ್ ಆದಮೇಲೆ ನಮಗೆ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದಾಗ ನಾವು ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಮ್ಮ ಡೀಟೇಲ್ಸ್ ಕೇಳುತ್ತೆ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ನಮ್ಮ ಆ ಕಮಿಷನ್ ನಾವು ವಿಡ್ರಾ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಅದನ್ನು ನಾವು ಫಿಲ್ ಮಾಡಿಕೊಂಡ್ರೆ ಈಸಿಯಾಗಿ ವಿಡ್ರಾ ಮಾಡ್ಕೋಬೋದು. ನಂದು ಕನ್ಫರ್ಮ್ ಆಗಿಲ್ವಲ್ಲ, ಸೊ ಹಾಗಾಗಿ ತೋರಿಸ್ತಾ ಇಲ್ಲ ಅದು. ಓಕೆ, ಫೈನ್. ಓಕೆ, ಇವಾಗ ನಿಮಗೆ ಡೌಟ್ ಬಂದಿರುತ್ತೆ, ನಾವು ಕ್ಯಾಶ್ ಕರೋ ಆ್ಯಪ್ ಥ್ರೂ ನಾವು ಆರ್ಡರ್ ಪ್ಲೇಸ್ ಮಾಡಿರ್ತೀವಿ. ಸೊ ಅದ್ರ ಥ್ರೂನೇ ರಿಟರ್ನ್ ಮಾಡಬೇಕಾ, ಇಫ್ ಇನ್ ಕೇಸ್ ರಿಟರ್ನ್ ಮಾಡಬೇಕು ಅಂತ ನೀವು ಯೋಚನೆ ಮಾಡೋದಾದರೆ ಖಂಡಿತವಾಗ್ಲೂ ಇಲ್ಲ. ಈಗ ನಾನು ಕ್ಯಾಶ್ ಕರೋ ಥ್ರೂ ಮೀಶೋ ಆ್ಯಪಲ್ಲಿ ನಾನು ಆರ್ಡರ್ ಮಾಡಿಕೊಂಡೆ. ಸೊ ನಾನು ರಿಟರ್ನ್ ಮಾಡುವಾಗ ಮೀಶೋ ಆ್ಯಪಿಗೆ ಹೋಗ್ಬಿಟ್ಟು ರಿಟರ್ನ್ ಮಾಡ್ಬೋದು. ಓಕೆನಾ. ನೀವು ನೋಡೋದಾದರೆ ಮೀಶೋ ಆ್ಯಪಲ್ಲಿನೇ ಈಗ ಆರ್ಡರ್ ಪ್ಲೇಸ್ ಆಗಿರುತ್ತೆ. ಓಕೆನಾ. ಇಲ್ಲಿ ನೋಡಿ, ನಾನು ಫ್ಲವರ್ ಆರ್ಡರ್ ಪ್ಲೇಸ್ ಮಾಡಿದೆ, ಅದು ಆರ್ಡರ್ ಪ್ಲೇಸ್ ಆಗಿದೆ ಅಲ್ವಾ. ಸೊ ನಾನು ಇಲ್ಲೇ ಈಸಿಯಾಗಿ ಹೋಗ್ಬಿಟ್ಟು ನಾನು ರಿಟರ್ನ್ ಮಾಡ್ಕೋಬೋದು. ಕ್ಯಾಶ್ ಕರೋ ಆ್ಯಪಲ್ಲಿ ಹೋಗಿ ರಿಟರ್ನ್ ಹುಡುಕಿ ರಿಟರ್ನ್ ಮಾಡಬೇಕಂತಂದರೆ ಖಂಡಿತ ಇಲ್ಲ. ಓಕೆನಾ. ಈಗ ಅಮೆಝಾನ್ ಥ್ರೂ ನಾವು ಬೈ ಮಾಡ್ತೀವಿ ಅಂದರೂ ಅಷ್ಟೇ, ನಮಗೆ ಮೀಶೋದಲ್ಲಿ ನೋಡಿ 1.9% ಅಂದರೆ 2% ಅಷ್ಟು ಕಮಿಷನ್ ಇತ್ತು. ಮೀಶೋದಲ್ಲಿ ಇಲ್ಲಿ 5% ಅಷ್ಟು ಕಮಿಷನ್ ಇದೆ. ಓಕೆನಾ. ಇದರಲ್ಲಿ ನೋಡಿ ನಮ್ಮದು ಏನು ಟ್ರ್ಯಾಕ್ ಆಗೋದಕ್ಕೇ 48 ಅವರ್ಸ್ನ ತೊಗೋತಾ ಇದೆ. ಕನ್ಫರ್ಮ್ ಆಗೋದಕ್ಕೆ ರಿವಾರ್ಡು 30 ಡೇಸ್ ತೊಗೋತಾ ಇದೆ. ಮೀಶೋದಲ್ಲಿ ಆ್ಯಕ್ಚುಲಿ 45 ಡೇಸ್ ತೊಗೊತಾ ಇತ್ತು. ಓಕೆನಾ. ಈ ಥರ ಒಂದೊಂದು ಆ್ಯಪಲ್ಲೇ ಒಂದೊಂದು ಥರ ಇರುತ್ತೆ, ಒಂದೊಂದು ಪ್ರಾಡಕ್ಟ್ ಮೇಲೇ ಒಂದೊಂದು ಥರ ಇರುತ್ತೆ. ಓಕೆನಾ. ಇಲ್ಲೂ ಅಷ್ಟೇ, ನಾವು ವಿಸಿಟ್ ಅಂತ ಕೊಟ್ಟರೆ ನಮಗೆ ಇಲ್ಲಿ ಆ ಒಂದು ಅಮೆಝಾನ್ ಆ್ಯಪ್ ಓಪನ್ ಆಗುತ್ತೆ. ನಮಗೆ ಯಾವ ಪ್ರಾಡಕ್ಟ್ಸ್ ಬೇಕು ಆ ಪ್ರಾಡಕ್ಟ್ನ ಈಸಿಯಾಗಿ ಆರ್ಡರ್ ಮಾಡ್ಕೊಳ್ಬೋದು. ಓಕೆನಾ. ಅಮೆಝಾನ್ ಓಪನ್ ಆಗಿದ ತಕ್ಷಣ ನಾವು ನಾರ್ಮಲಾಗಿ ಯಾವ ರೀತಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ತೀವಿ ಅದೇ ರೀತಿ ಆರ್ಡರ್ನ ಪ್ಲೇಸ್ ಮಾಡ್ಕೊಬೋದು. ಇಲ್ಲಿ ಏನೋ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು, ಏನೋ ತಲೆ ಕೆಟ್ಟೋಗೋವಂಥ ವಿಷಯ ಇದೆ ಇಲ್ಲಿ ಅಂತ ಏನೂ ಇಲ್ಲ. ಓಕೆನಾ. ನಾವು ಓಕೆ, ಬ್ಯಾಕ್ ಟು ಕ್ಯಾಶ್ ಕರೋ. ಸೊ ಈಸಿಯಾಗಿ ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ಅಷ್ಟೇ ಈಸಿಯಾಗಿ ರಿಟರ್ನ್ ಕೂಡ ಮಾಡ್ಬೋದು. ಓಕೆನಾ. ರಿಟರ್ನ್ನ ಹೋಗಿ ನಮ್ಮ ಆ್ಯಪ್ಗಳಲ್ಲೇ ನಾವು ಮಾಡ್ಕೋಬೋದು. ಇನ್ನು ಇದರಲ್ಲಿ ಸೀಕ್ರೆಟ್ ಏನು ಅಂತ ಕೇಳೋದಾದರೆ ರೆಫರೆನ್ಸ್ ಆ್ಯಂಡ್ ಅರ್ನ್. ಓಕೆನಾ. ಇಲ್ಲಿ ನಾವು ರೆಫರೆನ್ಸ್ನ ಮಾಡೋದ್ರಿಂದ ಕೂಡ ನಮಗೆ ಕಮಿಷನ್ ಬರುತ್ತೆ. ಆ ರೆಫರೆನ್ಸ್ನ ಮಾಡಿಕೊಂಡು ನಾವು ಅರ್ನ್ನ ಮಾಡಬಹುದು. ಓಕೆನಾ. ಇಲ್ಲಿ ನೋಡ್ಬೋದು, ಫ್ರೆಂಡ್ಗೆ ರೆಫರೆನ್ಸ್ ಮಾಡ್ಬೋದು. ರೆಫರೆನ್ಸ್ ಮಾಡೋದಕ್ಕೆ ಇಲ್ಲಿ ನಮ್ಮದೇ ಪರ್ಟಿಕ್ಯುಲರ್ ಆಗಿ ಒಂದು ಲಿಂಕ್ ಕನ್ವರ್ಟ್ ಆಗಿರುತ್ತೆ. ಓಕೆನಾ. ಆ ಲಿಂಕನ್ನು ನಾವು ವಾಟ್ಸಪ್ ಥ್ರೂ ಆಗಿರ್ಬೋದು, ನಿಮಗೆ ಎಲ್ಲಿ ಅದನ್ನು ಶೇರ್ ಮಾಡೋಕ್ಕಾಗುತ್ತೆ ಆ ಥ್ರೂ ನೀವು ಶೇರ್ ಮಾಡ್ಕೊಬೋದು. ಓಕೆನಾ. QR ಕೂಡ ಯೂಸ್ ಮಾಡಿ ನಾವು ಶೇರ್ ಮಾಡ್ಬೋದು. QR ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಸ್ಕ್ಯಾನರ್ ಓಪನ್ ಆಗುತ್ತೆ. ನಂದು ನೆಟ್ವರ್ಕ್ ಇಶ್ಯೂಸಿಂದ ಆಗ್ತಾಯಿಲ್ಲ, 2 ನಿಮಿಷ ವೆಯ್ಟ್ ಮಾಡೋಣ. ಸೊ ಆ QR ಸ್ಕ್ಯಾನ್ ಮಾಡಿದ್ರೂ ಕೂಡ ನಮಗೆ ಕಮಿಷನ್ ರೆಫರೆನ್ಸ್ ಮಾಡೋದಕ್ಕೆ ಆ ಒಂದು ನಮ್ಮ ಲಿಂಕ್ ಏನು ಕನ್ವರ್ಟ್ ಆಗಿರುತ್ತೆ ಅದು ಬರುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಲಿಂಕ್ ಅಂತ ಕೂಡ ನಮ್ಮದು ಪರ್ಸ್ನಲಾಗಿ ಲಿಂಕ್ ಕನ್ವರ್ಟ್ ಆಗಿರುತ್ತೆ ಒಂದು ಲಿಂಕು. ಇಲ್ಲಿ ಸೆಂಡ್ ಟು ವಾಟ್ಸಪ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತ ಅಂದರೆ ವಾಟ್ಸಪ್ ಥ್ರೂ ಆದ್ರೂ ನಾವು ಅಥವಾ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ನಮಗೆಲ್ಲಾಗುತ್ತೆ ಅಲ್ಲಿ ಅವರಿಗೆ ಶೇರ್ ಮಾಡಿ ನಾವು ರೆಫರೆನ್ಸಿಂದ ನಾವು ಅರ್ನ್ ಮಾಡ್ಬೋದು. ಓಕೆನಾ. ನಮ್ಮ ರೆಫರೆನ್ಸ್ ಥ್ರೂ ಅವರೇನಾದರೂ ಬೈ ಮಾಡಿದ್ರು ಅಂದರೆ ನಮಗೆ ಅಲ್ಲಿ ಕೂಡ ಮೀನ್ಸ್ ನಮ್ಮ ರೆಫರೆನ್ಸ್ ಥ್ರೂ ಅವರೇನಾದರೂ ಆ್ಯಪನ್ನು ಓಪನ್ ಮಾಡಿಕೊಂಡ್ರು ಅಂತ ಅಂದರೆ ಇನ್ಸ್ಟಾಲ್ ಮಾಡಿಕೊಂಡ್ರು ಅಂದರೆ ನಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಆ್ಯಕ್ಚುಲಿ ಒಂದು ನಿಮಿಷ, ರೆಫರ್ ಆ್ಯಂಡ್ ಅರ್ನ್ ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್. ಓಕೆನಾ. ಅಲ್ಲಿ ಕೊಟ್ಟಿದ್ದಾರೆ 10% ಅಷ್ಟು ಕ್ಯಾಶ್ ಬ್ಯಾಕ್ ನಮಗೆ ಸಿಗುತ್ತೆ ಅಂತ. ಸೊ ಒಬ್ಬರು ನಮ್ಮಲ್ಲಿ ಒಂದು ಲಿಂಕ್ ಥ್ರೂ ಆ್ಯಪನ್ನು ಓಪನ್ ಮಾಡಿಕೊಂಡ್ರು ಅಂದರೆ ನಮಗೆ 10% ಅಷ್ಟು ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ. ಇನ್ನೂ ಒಂದೇನಂತ ಅಂದರೆ ಅರ್ನ್ ರೆಫರ್ ಕ್ಯಾಶ್ ಬ್ಯಾಕ್ ಫಾರ್ ಲೈಫ್ ಟೈಮ್, ಅದು ನಮಗೆ ಲೈಫ್ ಟೈಮ್ ಸಿಗ್ತಾ ಹೋಗುತ್ತೆ. ಹೇಗೆ ಅಂತ ಹೇಳ್ತೀನಿ. ಇನ್ನು ಒಂದು ವಿಡ್ರಾ ಅರ್ನಿಂಗ್ಸ್ ಟು ದಿ ಬ್ಯಾಂಕ್, ನಾವೇನು ವಿಡ್ರಾ ಮಾಡ್ತೀವಿ ಅದು ಬ್ಯಾಂಕ್ ಥ್ರೂನೇ ಬಂದುಬಿಡುತ್ತೆ. ಓಕೆನಾ. ಎಸ್, ಇಲ್ಲಿ ನಮಗೆ ನಮ್ಮದೇ ಆದ ಪರ್ಸ್ನಲ್ ರೆಫರೆನ್ಸ್
ರೆಫರಲ್ ಲಿಂಕ್ ಕೂಡ ಸಿಗುತ್ತೆ. ಅಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕಾಪಿ ಆಗುತ್ತೆ. ಅದನ್ನು ನಾವು ಎಲ್ಲಾದ್ರೂ ಕೂಡ ಶೇರ್ ಮಾಡ್ಕೋಬೋದು, ಶೇರ್ ಮಾಡಿ ರೆಫರಲ್ ಮಾಡ್ಬೋದು. ಇನ್ಸ್ಟಾಲಾಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಾಗಿರ್ಬೋದು, ಎಲ್ಲಾದ್ರೂ ಓಕೆ. ಇನ್ವೈಟ್ಗೆ ವಾಟ್ಸಪ್ ಅಂತ ಕೂಡ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಹೋಗಿ ಓಪನ್ ಆಗುತ್ತೆ. ಆ ವಾಟ್ಸಪ್ ಥ್ರೂ ಕೂಡ ನಾವು ಅದನ್ನು ಇನ್ವೈಟ್ ಮಾಡ್ಬೋದು, ಓಕೆನಾ. ಇನ್ನು ಸ್ಕ್ಯಾನ್ ಕೂಡ ಓಪನ್ ಆಗುತ್ತೆ. ನಾವು QR ಸ್ಕ್ಯಾನ್ ಮಾಡೋದ್ರಿಂದ ಕೂಡ ನಾವು ನಮ್ಮ ರೆಫರಲ್ ಲಿಂಕನ್ನು ಅವರಿಗೆ ಶೇರ್ ಮಾಡ್ಬೋದು. ಈ ಸೀಕ್ರೆಟಲ್ಲಿ ಇನ್ನೂ ಒಂದು ಸೀಕ್ರೆಟ್ ಏನು ಗೊತ್ತಾ? ಇಲ್ಲಿ ನೋಡಿ, ಯು ಗೆಟ್ 10% ಆಫ್ ಯುವರ್ ಫ್ರೆಂಡ್ ಕ್ಯಾಶ್ ಬ್ಯಾಕ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನನ್ನ ರೆಫರೆನ್ಸಿಂದ ನೀವು ಓಪನ್ ಮಾಡ್ತೀರಾ ಅಂತಂದರೆ ನನಗೆ 10% ಕಮಿಷನ್ ಸಿಗುತ್ತೆ, ಓಕೆನಾ. ಅದು ಸಪ್ರೇಟ್. ನೀವೀಗ ಆ್ಯಪನ್ನ ಓಪನ್ ಮಾಡಿ ಅಲ್ಲಿ ನೀವು ನಿಮ್ಮ ಒಂದು ಕ್ಯಾಶ್ ಬ್ಯಾಕ್ನ ಸ್ಟಾರ್ಟ್ ಮಾಡಿರ್ತೀರ, ಓಕೆನಾ. ಸೊ ನಿಮ್ಮ ಕ್ಯಾಶ್ ಬ್ಯಾಕ್ ಏನಿರುತ್ತೆ, ಈಗ 500 ರುಪೀಸ್ಗೆ ನೀವು ಏನೋ ಶಾಪಿಂಗ್ ಮಾಡಿರ್ತೀರ ಅಂತ ಅಂದ್ಕೊಂಡ್ರೆ ನಿಮಗೆ 500 ಅಷ್ಟು ಒಂದು ಪೇಮೆಂಟ್ ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ, ಓಕೆನಾ. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಬಿಟ್ಟಿದ್ದಾರೆ ಹೇಗೆ ಅದು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ನೀವೇನಾದರೂ ಮೀನ್ಸ್ ನನ್ನ ಲಿಂಕ್ ಥ್ರೂ ಆ್ಯಪನ್ನು ಓಪನ್ ಮಾಡ್ಕೊಂಡಿರೋ ನನ್ನ ಫ್ರೆಂಡ್ ನೀವೇನಿದ್ದೀರಾ, ನೀವು ಒಂದು 5,000 ರೂಪಾಯಿಗೆ ಏನಾದರೂ ಶಾಪಿಂಗ್ ಮಾಡಿದ್ರು ನಿಮಗೆ 10% ಅಂದರೆ ಅಫ್ಕೋರ್ಸ್ 500 ಬಂದೇ ಬರುತ್ತೆ ಅಲ್ವಾ. ಸೊ ಅದೇ ಥರ ನನಗೂ ಅದರಲ್ಲಿ 10% ಬರುತ್ತೆ, ಓಕೆನಾ. ಹಾಗಂತ ನಿಮ್ಮ 500 ಅಲ್ಲ, ನನ್ನ ಲಿಂಕ್ ಥ್ರೂ ನೀವು ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಸಪ್ರೇಟಾಗಿ 10% ಬೋನಸ್ ಥರ ಲೈಫ್ ಟೈಮ್ ಸಿಗ್ತಾ ಇರುತ್ತೆ ಎವ್ರಿ ಸಿಂಗಲ್ ಆರ್ಡರಲ್ಲೂ, ಓಕೆನಾ. ಸೊ ನಿಮ್ಮ ಫ್ರೆಂಡ್ಗೆ ನೀವು ರೆಫರಲ್ ಮಾಡೋದಕ್ಕೆ ಎರಡು ರೀತಿ ಆಪ್ಷನ್ ಇದೆ, ಮೀನ್ಸ್ 2 ಬೆನಿಫಿಟ್ಸ್ ಇದೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಲಿಂಕ್ ಥ್ರೂನೇ ನೀವು ಆ್ಯಪನ್ನು ಓಪನ್ ಮಾಡಿ. ಸೊ ನೋಡಿದ್ರಿ ಅಲ್ವಾ, ಫಸ್ಟು ಸೀಕ್ರೆಟ್ ಬಂದು ನಿಮ್ಮ ರೆಫರಲ್ಗೆ ನಿಮ್ಗೆ ಲೈಫ್ ಟೈಮ್ ಕ್ಯಾಶ್ ಬ್ಯಾಕ್ ಸಿಗ್ತಾ ಇರುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ ಶಾಪಿಂಗ್ ಮಾಡಿದ್ರೂ ಕೂಡ, ನೀವು ಶಾಪಿಂಗ್ ಮಾಡದೇ ಇದ್ರೂ ಕೂಡ ನಿಮ್ಮ ಫ್ರೆಂಡ್ ಮಾಡೋ ಶಾಪಿಂಗಿಂದನೇ ಕೂಡ ನಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ 10%. ಏನು ಮಜಾ ಅಲ್ಲ. ಸೊ ಈ ಆ್ಯಪನ್ನು ಯೂಸ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಯೂಸ್ ಆಗಲ್ಲ ಅಂತ ಏನಿಲ್ಲ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಫೇಕ್ ಕೂಡ ಇಲ್ಲ. ಈಸಿಯಾಗಿದೆ ಯೂಸ್ ಮಾಡೋದಕ್ಕೆ. ಶಾಪಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ತುಂಬ ಈಸಿಯಾಗಿದೆ. ಯೂಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಇಟ್ಕೊಂಡ್ರೆ 100% ಕ್ಯಾಶ್ ಬ್ಯಾಗು ಸಿಗುತ್ತೆ, ರಿವಾರ್ಡ್ಸು ಸಿಗುತ್ತೆ. ಅದನ್ನು ವಿಡ್ರಾ ಕೂಡ ಈಸಿಯಾಗಿ ಮಾಡ್ಕೋಬೋದು, ಓಕೆನಾ. ಸೊ ಇನ್ನೂ ಇನ್ಫ್ಲೂಯೆನ್ಸರ್ಸ್ ಎಲ್ಲ ನಿಮಗೆ ಪ್ರಮೋಷನ್ ಮಾಡೋದ್ರಿಂದ ಅವ್ರಿಗೇನು ಬೆನಿಫಿಟ್ಸ್ ಅಂತಂದರೆ, ಅವರ ಲಿಂಕ್ ಥ್ರೂ ನಾವು ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡೋದ್ರಿಂದ ನಮಗೆ ಅವರಿಗೆ ಕಮಿಷನ್ ಸಿಗುತ್ತೆ, ರೆಫರೆನ್ಸ್ ಕಮಿಷನ್ ಸಿಗುತ್ತೆ. ಸೊ ನೋಡಿದ್ರೆ ಅಲ್ವಾ ಎಷ್ಟು ಈಸಿಯಾಗಿ ಕ್ಯಾಶ್ ಕರೋ ಅನ್ನೋ ಆ್ಯಪನ್ನು ಯೂಸ್ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ. ಯೂಸ್ ಮಾಡ್ಕೊಳ್ಳಿ. ಡೈಲಿ ಲೈಫಲ್ಲಿ ತುಂಬಾ ಶಾಪಿಂಗ್ ಮಾಡ್ತಾ ಇರ್ತೀವಿ. ಯೂಶ್ವಲಿ ಕ್ರಿಯೇಟರ್ಸ್ ಆದರೆ ರಿಟರ್ನ್ಸ್ ಮಾಡ್ತಾರೆ. ಕ್ರಿಯೇಟರ್ ಅಲ್ಲ ಅಂತ ಅಂದರೆ ಇದರಲ್ಲಿ ನೀವು ಶಾಪಿಂಗ್ನ ಮಾಡ್ಬೋದು. ಕ್ರಿಯೇಟರ್ಸ್ ಆಗಿದ್ರೂ ಅಷ್ಟೇ, ಲೈಕ್ ನೀವೇನು ನೀವೇನು ಅಫಿಲೇಟಿಂಗಿಗೆ ಅಂತ ಪ್ರಾಡಕ್ಟ್ನ ತರಿಸ್ಕೊತೀರ ಅದನ್ನು ಇದರಲ್ಲಿನೇ ಆರ್ಡರ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಎಷ್ಟೋ ಪ್ರಾಡಕ್ಟ್ ಇಷ್ಟ ಆಗಿ ನಾವು ಇಟ್ಕೊಳ್ಳೋದು ಕೂಡ ಅನಿಸುತ್ತೆ ಅಲ್ವಾ, ಇಟ್ಕೊಳ್ತೀವಿ. ಸೊ ಇಟ್ಕೊಂಡಿದ್ದಕ್ಕೆ ನಮಗೆ ಕ್ಯಾಶ್ ಬ್ಯಾಕು ರಿವಾರ್ಡ್ಸ್ ಎಲ್ಲ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿ, ವರ್ಕ್ ಆಗುತ್ತೆ, ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಅರ್ನ್ ಮಾಡ್ತಾಯಿರಿ. ಜೊತೆಗೆ ಶಾಪಿಂಗು ಆಗ್ತಾ ಇರುತ್ತೆ, ಅರ್ನಿಂಗ್ಸು ಆಗ್ತಾ ಇರುತ್ತೆ. ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಆ್ಯಪ್ನ ರೆಫರೆನ್ಸ್ ಲಿಂಕ್ ನನ್ನ ಕ್ಯಾಪ್ಷನಲ್ಲಿ ಹಾಕಿದ್ದೀನಿ, ಮೀನ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ತಾನೇ. ಸೊ ನನ್ನ ಲಿಂಕ್ ಥ್ರೂನೇ ನೀವು ನಿಮ್ಮ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಲಿಂಕ್ ಥ್ರೂನೇ ಡೌನ್ಲೋಡ್ ಮಾಡ್ಕೊತೀರಾ ಅಂತ ಅಂದ್ಕೊಂಡು ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿರಲಿ ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ 2 ಟಾಪಿಕ್ಸ್ ಬಗ್ಗೆ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ಫಸ್ಟ್ಲಿ ತುಂಬ ಜನ ನನಗೆ ಫೇಸ್ ಎಲ್ಲ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋದು ಇಷ್ಟ ಇದೆ. ಅಫಿಲೇಟಿಂಗ್ ಮಾರ್ಕೆಟಿಂಗ್ ಎಲ್ಲ ಮಾಡಬೇಕು ಅನ್ನೋದು ಇಷ್ಟ ಇದೆ, ಬಟ್ ಫೇಸ್ ರಿವೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡೋದು. ಸೊ ವಿತೌಟ್ ಫೇಸ್ ಅಂದರೆ ಫೇಸೇ ರಿವೀಲ್ ಮಾಡ್ದಿರ ಹೇಗೆ ಕಂಟೆಂಟ್ ಕ್ರಿಯೇಟರ್ ಆಗೋದು ಅನ್ನೋದು ಒಂದು ಟಾಪಿಕ್. ಇನ್ನೂ ಕೂಡ ಎಷ್ಟು ದಿನ ಆದರೂ ತುಂಬ ಜನ ಇನ್ನೂ ಬೇರೆಯವರ ಒಂದು ವಿಡಿಯೋಗಳಿಗೆ ಪ್ರಾಂಪ್ಟ್ ಅಂತ ಕಾಮೆಂಟ್ ಮಾಡ್ತಾ ಇರ್ತೀರ. ಪ್ರಾಂಪ್ಟ್ಗೋಸ್ಕರ ಪ್ರಾಂಪ್ಟ್ ಬಂದರೂ ಕೂಡ ಅದನ್ನು ಹೆಂಗೆ ಜನ್ರೇಟ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ. ನಾನು
ಅನ್ನೋದು ಗೊತ್ತಿರಲ್ಲ. ಸೊ ನೀವು ಯಾರಿಗೂ ಪ್ರಾಂಪ್ಟ್ ಅಂತ ಕಾಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ದಿರ ಪ್ರಾಂಪ್ಟು ಸಿಗುತ್ತೆ, ಪ್ರಾಂಪ್ಟ್ನ ಹೇಗೆ ಜನ್ರೇಟ್ ಮಾಡೋದು ಅನ್ನೋದು ಕೂಡ ಸಿಗುತ್ತೆ. ಓಕೆನಾ? ಈ ಎರಡು ಟಾಪಿಕಲ್ಲಿ ನಿಮಗೆ ಫಸ್ಟ್ ಯಾವ ಟಾಪಿಕ್ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಆ ವಿಡಿಯೋನೇ ನೆಕ್ಸ್ಟ್ ತಗೊಬರೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಲೈಕು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ರೆಫರೆನ್ಸ್ ಥ್ರೂ ನೀವು ಆ ಆ್ಯಪನ್ನು ಯೂಸ್ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.